ಕಲಬುರಗಿಯಲ್ಲಿ ಪ್ರವಾಹಕ್ಕೆ 50 ಹಸುಗಳು ಬಲಿಯಾಗಿವೆ. ಚಿಂಚೋಳಿಯ ಜುಟ್ಟೂರು ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಪ್ರವಾಹಕ್ಕೆ 50 ಹಸುಗಳು ಬಲಿಯಾಗಿರುವಂಥದ್ದು. ಚಿಂಚೋಳಿಯ ಜಟ್ಟೂರು ಗ್ರಾಮದಲ್ಲಿ ಇದೊಂದು ದುರ್ಘಟನೆ ಸಂಭವಿಸಿದೆ. ಮುಲ್ಲಾಮಾರಿ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಆಗಿತ್ತು. ಹೈನುಗಾರಿಕೆ ಮಾಡುವ ಶೆಡ್ಗೆ ನೀರು ನುಗ್ಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಕಟ್ಟಿ ಹಾಕಿದಂತಹ 50 ಹಸುಗಳು ಸಾವನ್ನಪ್ಪಿರುವಂಥದ್ದು. ಹಸುಗಳ ಸಾವನ್ನು ನೋಡಿ ಕಂಗಾಲಾಗಿದ್ದಾರೆ ಈಗ ಮಾಲೀಕರು. ಕಲ್ಲೂರ ಗ್ರಾಮದ ಮನೆಗಳಿಗೂ ಕೂಡ ಮಳೆಯ ನೀರು ನುಗ್ಗಿದೆ. ಅಲ್ಲಿ ಮನೆಯಲ್ಲಿನ ದವಸ ಧಾನ್ಯಗಳು ಕೂಡ ಹಾಳಾಗಿವೆ. ಜನರು ಹೈರಾಣಾಗಿದ್ದಾರೆ ಈ ಒಂದು ಮಳೆಯ ನೀರು. ಕಲಬುರಗಿಯಲ್ಲಿ ಏನು ಮಳೆ ಆಗ್ತಾ ಇದೆ, ಅದರ ಒಂದು ಪರಿಣಾಮದಿಂದ ಅಲ್ಲಿ ಕೂಡ ಪ್ರವಾಹದ ಒಂದು ಭೀತಿ ಎದುರಾಗಿರುವಂಥದ್ದು. ಶೆಡ್ನಲ್ಲಿ ಕಟ್ಟಿಯಾಗಿದ್ದಂತಹ 50 ಹಸುಗಳು ಸಾವನ್ನಪ್ಪಿವೆ. ನೀರು ನುಗ್ಗಿದ್ವು ಶೆಡ್ಗೆ. ಅದರ ಪರಿಣಾಮವಾಗಿ ಅಲ್ಲಿ ಶೆಡ್ನಲ್ಲಿ ಕಟ್ಟಿ ಹಾಕಿದ್ದಂತಹ 50 ಹಸುಗಳು ಸಾವನ್ನಪ್ಪಿರುವಂಥದ್ದು. ಹಸುವನ್ನು ಕಳೆದುಕೊಂಡಂತಹ ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ಈಗ ಮುಂದೆ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ತಿಂಡಿಲ್ಲ, ಯಾರು ಏನ್ ಮಾಡಿದ್ರು ಏನ್ ಕಚ್ಚಿ ಇಲ್ಲ. ಎಲ್ಲ ಹೋಗ್ಯಾವ. చెప్పు ಊಟ ಎಲ್ಲ ತಿಂಡಿಲ್ಲ, ಬ್ಯಾಳಿ ಜೋಳ ಎಲ್ಲ ಹಾಡು ಹೋಗ್ಯಾವ, ಫ್ಯಾನ್ ಹೋಗ್ಯಾವ. ಈಗ ಸದ್ಯಕ್ಕ ಊಟ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಇವಕ್ಕೆ ಏನ್ ತಿನ್ಸ್ಬೇಕು ಊಟ ಎಲ್ಲ ತೊಯ್ದೋಗ್ಯಾವ್ರಿ ಸರ್. ತೊಯ್ದೋಗ್ಯಾವ, ಹಳೆ ಕರ್ಕೊಂಡು ಹೋಗ್ಯಾವ. ಏನ್ ಮಾಡ್ಬೇಕ್ರಿ? ಸಣ್ಣ ಸಣ್ಣ ಮಕ್ಕಳಿಗೆ ಉಳ್ಳಾಕ್ಬೇಕಂದ್ರೆ ಯಾರ ಮನೆಗೆ ಹೋಗ್ಬೇಕು? ನಾ ಉಪವಾಸ ಮಾಡಿ ಎಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.